ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಸಿಂಪಲ್ಲಾಗಿ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ವಾಂಗಿಬಾತ್ ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕಾಗಿದೆ ಅಂತ ಅಂದರೆ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು 1/4 ಕೆ ಜಿಯಷ್ಟು ತೋರಿಸ್ತಿದ್ದೀನಲ್ಲ, ಇದು 1/4 ಕೆ ಜಿಯಷ್ಟು ನಾನು ಹಸಿರು ಕಲರ್ ಬದನೆಕಾಯಿ ತೊಗೊಂಡಿದ್ದೀನಿ. ಒಂದು 3ರಿಂದ 4 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಒಂದೆರಡು ನಾನು ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ. ನೆಕ್ಸ್ಟ್ ನೋಡಿ, ಒಂದು ಬೌಲಷ್ಟು ನಾನು ಬಟಾಣಿ ತೊಗೊಂಡಿದ್ದೀನಿ, ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಒಂದು 3 ಸ್ಪೂನಷ್ಟು ನಾನು ವಾಂಗಿಬಾತ್ ಮಸಾಲ ತೊಗೊಂಡಿದ್ದೀನಿ. ನೆಕ್ಸ್ಟು 2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು. ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ತೊಗೊಳ್ಳೋಣ. ಕಡಲೆಬೇಳೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಇವಾಗ ನೆಕ್ಸ್ಟ್ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ಕೊಳ್ತೀನಿ. ನಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳೋಣ. 2 ಸೆಕೆಂಡ್ ನಾವು ಇವಾಗ ಇದನ್ನ ಎಣ್ಣೆನ ನಾವು ಕಾಯ್ಲಿಕ್ಕೆ ಬಿಟ್ಬಿಡೋಣ. ಎಣ್ಣೆ ಕಾದ ನಂತರ ಇವಾಗ ನಾನು ಪಲಾವ್ ಎಲೆ ಹಾಕ್ಕೊಳ್ತೀನಿ ಇದಕ್ಕೆ. ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ತೀನಿ. ಇವಾಗ ಇವೆರಡು ಸ್ವಲ್ಪ ಗಮ್ ಅನ್ನೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. 1-2 ಸೆಕೆಂಡು ಹಾಗೆ ಎಣ್ಣೆ ಒಳಗೆ ಬಿಟ್ಬಿಡೋಣ. ತುಂಬಾ ಚೆನ್ನಾಗಿರುತ್ತೆ ಇದು, ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮಕ್ಳಿಗಂತೂ ಟಿಫನ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಅದ್ರ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ. ಇವಾಗ ಕಡಲೆಬೇಳೆ ಹಾಕಿದ ನಂತರ ನಾನು ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಟೊಮೆಟೊ, ಇವಾಗ ಇದಕ್ಕೆ ನಾನು ಫಸ್ಟ್ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿನೂ ಒಂದ್ಸಲ ಈಗ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ. ಅದು ಒಂದ್ಸಲ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಡೋಣ. ಎಣ್ಣೆಲೆಲ್ಲ ಚೆನ್ನಾಗಿ ಬೇಯಬೇಕು. ಇವಾಗ ನೋಡಿ ಹೇಗೆ ಬೇಯ್ತಾ ಇದೆ ಅಂತ. ಇವಾಗ ಇದಕ್ಕೆ ನಾನು ಟೊಮೆಟೊ ಹಣ್ಣು ಹಾಕ್ಕೊಳ್ತೀನಿ. ಅದನ್ನೂ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಹೇಗೆ ಬೇಯ್ತಾ ಇದೆ ನೋಡಿ ಎಣ್ಣೆ ಒಳಗೆಲ್ಲ. ಇವಾಗ ನಾನು ಬಟಾಣಿ ತೋರಿಸಿದ್ನಲ್ಲ, ಬಟಾಣಿ ಹಾಕ್ಕೊಳ್ತೀನಿ. ಅದೊಂದ್ಸಲಿ ಹಾಗೆ ಎಣ್ಣೆಲಿ ಮಿಕ್ಸ್ ಮಾಡಿಬಿಡೋಣ. ಎಣ್ಣೆ ಒಳಗೆ ಸ್ವಲ್ಪ ಬೇಯಲಿ ಅದು ಬಟಾಣಿ, ಇಲ್ಲಾಂದರೆ ಹಸಿ ವಾಸನೆ ಬಂದುಬಿಡುತ್ತೆ. ಎಣ್ಣೆ ಸ್ವಲ್ಪ ಬೆಂದಬೇಕು. ಈಗ ನಾನು ಲಾಸ್ಟಿಗೆ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ನಲ್ಲ, ಅಷ್ಟು ಬದನೆಕಾಯಿನ ನಾನು ಇವಾಗ ಲಾಸ್ಟಿಗೆ ಹಾಕ್ಕೊಳ್ತೀನಿ. ನಾವು ಫಸ್ಟಿಗೆ ನಾವೇನಾರ ಈ ಬದನೆಕಾಯಿ ಏನಾರ ಹಾಕ್ಬಿಟ್ಟಂದರೆ ಅದು ನಮ್ಗೆ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ. ತಿನ್ನೋಕ್ಕೆ ಬದನೆಕಾಯಿ ಸಿಕ್ಕೋದಿಲ್ಲ, ಎಲ್ಲ ಸಿಪ್ಪೆ ಆಗಿರುತ್ತೆ. ಅದಕ್ಕೋಸ್ಕರ ಈ ಬದನೆಕಾಯಿನ ಲಾಸ್ಟಿಗೆ ಹಾಕ್ಕೊಳ್ಬೇಕು. ಈ ಬದನೆಕಾಯಿನ ಇದಕ್ಕೆ ಜಾಸ್ತಿ ನಾವು ಇದನ್ನ ಫ್ರೈ ಮಾಡಲೇಬಾರ್ದು. ಒಂದ್ಸಲ ಈಗ ಲಾಸ್ಟಿಗೆ ಎಲ್ಲ ಮಿಕ್ಸ್ ಮಾಡಿಬಿಡೋಣ ಇದನ್ನು. ಈಗ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಎಲ್ಲನೂ ಈಗ ನಾನು ಇದನ್ನು ಎಣ್ಣೆ ಒಳಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ.
ಇವಾಗ ನೋಡಿ ನಾನು ವಾಂಗಿಬಾತು ಪೌಡರ್ ಹಾಕ್ಕೊಳ್ತೀನಿ. ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಲಾಸ್ಟ್ಗೆ ನಾನು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ, ರಸ ತೆಗೆದಿಟ್ಟಿದ್ದೆ. ಈಗ ಲಾಸ್ಟಿಗೆ ಇದನ್ನ ಹಾಕ್ಕೊಳ್ತೀನಿ. ಈಗ ಒಂದ್ಸಲಿ ಲಾಸ್ಟ್ಗೆಲ್ಲನೂ ಒಂದ್ಸಲಿ ಮಿಕ್ಸ್ ಮಾಡಿಬಿಡೋಣ. ಅಂದರೆ ನಾವೆಲ್ಲ ಮಸಾಲೆ ಎಲ್ಲ ಹಾಕಿದ್ವಲ್ಲ, ಮಸಾಲೆ, ಉಪ್ಪು, ಖಾರ ಎಲ್ಲನೂ ಅದು ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಒಂದೇ ಕಡೆ ಕೂತ್ಬಿಡುತ್ತೆ. ಇವಾಗ ನೋಡಿ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ಈ ಗ್ಲಾಸ್ನ ತೋರಿಸ್ತಿದ್ನಲ್ಲ, ಈ ಗ್ಲಾಸಲ್ಲಿ ನಾನು 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಅದು ಕುದಿ ಬಂದಿದೆ. ಇವಾಗ ಇದನ್ನು ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ, ಈ ಅಕ್ಕಿನೆಲ್ಲ ಇವಾಗ ನಾನು ಕುಕ್ಕರ್ ಒಳಗೆ ಹಾಕ್ಕೊಳ್ತೀನಿ. ತುಂಬ ಬೇಗನೆ ಆಗೋಗುತ್ತೆ ಇದು ವಾಂಗಿಬಾತ್. ಈಗ ಅಕ್ಕಿ ಹಾಕ್ಕೊಂಡ್ಮೇಲೆ ಒಂದ್ಸಲಿ ಚೆನ್ನಾಗಿ ಕೆಳಗೆ ಮೇಲೆ ನಾವೀಗ ಮಿಕ್ಸ್ ಮಾಡ್ಕೋಬೇಕು. ಹೇಗೆ ಕಾಣಿಸ್ತಿದೆ ನೋಡಿ. ಒಂದೆರಡು ಸೆಕೆಂಡು ಈಗ ಅದರಲ್ಲೇ ನಾವೀಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಆದ ನಂತರ 2 ಸೆಕೆಂಡ್ ಇವಾಗ ನಾವು ಇದಕ್ಕೆ ನೀರು ಹಾಕ್ಕೋಬೇಕು. ನಾನು ಇದಕ್ಕೆ 4.5 ಗ್ಲಾಸ್ ಅಷ್ಟು ನಾನು ನೀರು ಹಾಕ್ಕೊಳ್ತೀನಿ. 1 ಗ್ಲಾಸ್ಗೆ ನಾನು ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತೀನಿ. ನಿಮ್ಮ ಮನೇಲಿ ನೀವು ಎಷ್ಟು ಹಾಕ್ಕೊಳ್ತೀರಿ, 1 ಗ್ಲಾಸ್ ಅಕ್ಕಿಗೆ ಎಷ್ಟು ನೀರು ಹಾಕ್ತೀರಿ ನೀವು ಹಾಗೆ ಮಾಡ್ಕೋಬೋದು. ನಾನಿವಾಗ ಇದಕ್ಕೆ 4.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಈಗ ನೋಡಿ ನೀರು ಹಾಕಿದ್ದೀನಿ ಅಷ್ಟು. ಈಗ ಒಂದ್ಸಲಿ ನೋಡಿ ಕುದಿ ಬಂದಿದ್ದೆಲ್ಲ, ಈಗ ಒಂದ್ಸಲಿ ಮಿಕ್ಸ್ ಮಾಡಿ ಇವಾಗ ನಾವು ಇದನ್ನು ನೋಡಿ ಈಗ ಆಗಿದೆ. ಈಗ ಕುಕ್ಕರ್ ಮುಚ್ಚಿಬಿಡೋಣ ಫ್ರೆಂಡ್ಸ್. 1 ವಿಷಲ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಹೇಗೆ ವಾಂಗಿಬಾತ್ ರೆಸಿಪಿ ರೆಡಿ ಆಗಿದೆ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೂ ಇಷ್ಟ ಆದರೆ ಈ ಥರ ಒಂದ್ಸಲಿ ಸಿಂಪಲ್ಲಾಗಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.